ಹರೇ ರಾಮ. ತಸ್ಯ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತೆ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯ ನಾಟಕ ನಿತ್ಯಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಮೊದಲಾಗಿ ಶ್ರೀ ಗುರು ಪರಂಪರೆಗೂ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯ ಮೊದಲಾದ ಎಲ್ಲ ಆರಾಧ್ಯ ದೇವತೆಗಳಿಗೂ ಅನಂತ ಪ್ರಣತಿಗಳನ್ನು ಸಮರ್ಪಿಸಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಎಂಬುದಾಗಿ ಹಾರೈಸಿ ಆಶೀರ್ವಾದದ ಕೆಲವು ಮಾತುಗಳು. ಕುಟುಂಬ ಮಂಗಲ ಎನ್ನುವ ಶಬ್ದವೇ ಕಿವಿಗೆ ಹಿತ. ಏಕೆಂದರೆ ಈ ಕುಟುಂಬ ಎನ್ನುವಂಥದ್ದೇ ಮಂಗಲ. ವಿವಾಹಕ್ಕೆ ಮಂಗಲ ಕಾರ್ಯ ಎಂಬುದಾಗಿ ಕರೆಯೋದುಂಟು. ವಿವಾಹ ಕಾರ್ಯಕ್ಕೆ ಮನೆಯಲ್ಲಿ ಮಂಗಲ ಕಾರ್ಯಗಳೇ ಆಗ್ತಾ ಇಲ್ಲ ಎನ್ನುವಾಗ ವಿವಾಹಕ್ಕೆ ಆ ಒಂದು ಹೆಸರನ್ನು ಕರೆಯೋದುಂಟು. ಅಂದರೆ ವಿವಾಹ ಎಂಬುದೇ ಒಂದು ಮಂಗಲ ಕಾರ್ಯ. ಯಾಕೆ ಮಂಗಲ ಕಾರ್ಯ ಅಂದರೆ ಈ ಕುಟುಂಬ ಮಂಗಲ ಅದರಿಂದ ಅಂತ. ವಿವಾಹದ ಫಲವಾಗಿ ಕುಟುಂಬ ಮಂಗಲ ಸಿದ್ಧಿಸುವಂಥದ್ದು. ಕುಟುಂಬ ಎಷ್ಟು ಮುಖ್ಯ ಅಂದರೆ ಎಲ್ಲ ಧರ್ಮಕರ್ಮಗಳು ಅದನ್ನು ಆಶ್ರಯಿಸಿವೆ. ಎಲ್ಲ ಧರ್ಮಕರ್ಮಗಳು, ಇಡೀ ಭಾರತೀಯ ಸಂಸ್ಕೃತಿ ಕುಟುಂಬವನ್ನು ಆಶ್ರಯಿಸಿದೆ ಅಂದರೆ ತಪ್ಪಿಲ್ಲ ಅಂತ. ಯಾಕೆಂದರೆ 4 ಆಶ್ರಮಗಳ ಪೈಕಿಯಲ್ಲಿ ಇನ್ನುಳಿದ 3 ಆಶ್ರಮಗಳು ಆಶ್ರಯ ಕೊಡಲಿಕ್ಕಿಲ್ಲ. ಆಶ್ರಯ ಕೊಡುವ ಆಶ್ರಮ ಒಂದೇ, ಅದು ಗೃಹಸ್ಥಾಶ್ರಮ ಮಾತ್ರ. ಅದು ಭಿಕ್ಷೆ ಹಾಕುವ ಆಶ್ರಮ ಯಾವುದಾದ್ರೂ ಇದ್ದರೆ ಅದು ಗೃಹಸ್ಥಾಶ್ರಮ. ಅದು ಬೇರೆ ಆಶ್ರಮಗಳಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಅವರು ಭಿಕ್ಷೆಯನ್ನು ಹಾಕುವಂತೆ ಇಲ್ಲ ಅಂತ. ಒಂದು ಪರಂಪರೆ ಮುಂದುವರಿಯುವ ವ್ಯವಸ್ಥೆ ಅಲ್ಲಿ ಇಲ್ಲ ಅಂತ. ಈಗ ಸನ್ಯಾಸಾಶ್ರಮದಲ್ಲಿ ಈ ರೀತಿ ಒಂದು ಪರಂಪರೆ ಮುಂದುವರಿಯುವಂಥ ವ್ಯವಸ್ಥೆ ಇಲ್ಲ. ಅಲ್ಲಿ ಪರಂಪರೆ ಇದೆ, ಅದು ರೀತಿ ಬೇರೆ. ಅದು ಹಾಗೆ ಈ ರೀತಿ ವಿಸ್ತಾರವೂ ಕೂಡ ಇಲ್ಲ. ಒಂದು ಕುಟುಂಬ ಅಂದರೆ ಎಷ್ಟು ಬೇಕಾದರೂ ವಿಸ್ತಾರ ಆಗ್ಬೋದು. ಅದು ಇವತ್ತು ಆಗ್ತಾ ಇಲ್ಲ ಆ ರೀತಿಯಲ್ಲಿ, ಅದು ಬೇರೆ ಮಾತು. ಒಂದು ಬೀಜದಿಂದ ಒಂದು ವೃಕ್ಷ, ಆ ಒಂದು ವೃಕ್ಷದಲ್ಲಿ ಪುನಃ 1000 ಬೀಜಗಳು, ಆ 1000 ಬೀಜಗಳಿಂದ ಕೊನೆ ಪಕ್ಷ 100 ವೃಕ್ಷಗಳು, ಆ 100 ವೃಕ್ಷಗಳಲ್ಲಿ ಪುನಃ ಲಕ್ಷಾಂತರ ಬೀಜಗಳು. ಹೀಗೆ ಬೆಳೆಯುವಾಗ ಒಂದು ಬೀಜದಿಂದ ಈ ಪ್ರಪಂಚವನ್ನೇ ಮುಚ್ಚಬಹುದು, ಇಡೀ ಭೂಮಂಡಲವನ್ನು ಹಸಿರಿನಿಂದ ವ್ಯಾಪಿಸುವಂತೆ ಮಾಡಬಹುದು. ಹೀಗೆ ಬೆಳೆಯುವಂಥ ಶಕ್ತಿ ಇರುವಂಥದ್ದು ಈ ಕುಟುಂಬಕ್ಕೆ. ಹಾಗಾಗಿ ಆ ವೃದ್ಧಿ ಅಲ್ಲಿರುವಂಥದ್ದು, ವೃದ್ಧಿ ಅದು ಶುಭ ವೃದ್ಧಿ. ಅದು ಪರಂಪರೆ ಮುಂದುವರಿತದೆ ಅಂತ. ಈಗ ಒಂದು ಗಾಯತ್ರಿ ಇಲ್ಲಿವರೆಗೆ ಬಂದಿದೆ ಅಂದರೆ ಎಲ್ಲಿಂದ ಬಂದಿದ್ದದು? ಕುಟುಂಬದ ಮೂಲಕ ಬಂದಿರುವಂಥದ್ದು. ಗಾಯತ್ರಿ ಅಂತ ಅದ್ಭುತವಾಗಿರುವಂಥ ಒಂದು ಮಂತ್ರ ನಮ್ಮವರೆಗೆ ಬಂದಿದ್ದರೆ ಕುಟುಂಬದ ಮೂಲಕವಾಗಿ. ಹಾಗೆ ಗಾಯತ್ರಿ ಒಂದು ಉದಾಹರಣೆ ಮಾತ್ರ. ಎಲ್ಲ ಸಂಪ್ರದಾಯಗಳು, ಎಲ್ಲ ಆಚರಣೆಗಳು, ಎಲ್ಲ ಪದ್ಧತಿಗಳು, ಧರ್ಮಕರ್ಮಗಳಷ್ಟು ಈ ಕುಟುಂಬದ ಮೂಲಕ ಮುಂದುವರ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಕುಟುಂಬ ಎನ್ನುವಂಥದ್ದೇ ಮಂಗಲ. ಒಂದು ಅತಿಥಿ ಸತ್ಕಾರ, ದೇವರ ಪೂಜೆ, ವಂಶವೃದ್ಧಿ, ಮಕ್ಕಳು ಮೊಮ್ಮಕ್ಕಳು ವಂಶವೃದ್ಧಿ, ಅಥವಾ ಒಂದು ಗೋಸೇವೆ, ಹೇಗೆ ತೆಗೆದುಕೊಂಡ್ರು ಮಂಗಲಕರ ಸಂಗತಿಗಳು ಜೋಡಿಸಿಕೊಡ್ತೇವೆ ಅಲ್ಲಿ ಅಂತ, ಅಂಥದ್ದದು ಅಂತ. ಆದರೆ ಇವತ್ತು ಕುಟುಂಬಕ್ಕೆ ಅಮಂಗಲ ಬರಬಾರ್ದಲ್ಲ, ಕುಟುಂಬವನ್ನು ಅಮಂಗಲ ಮುತ್ತಬಾರದು. ಆ ಕಾರಣಕ್ಕಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಯೋಚನೆ ಮಾಡಿ ಒಂದು ಕುಟುಂಬ ಮಂಗಲಮಯವಾಗಿರಲಿ, ಚೆನ್ನಾಗಿರಲಿ ಎಂಬುದಾಗಿ ಬಯಸುವಂಥದ್ದು. ಈ ಕುಟುಂಬ ಶಬ್ದಕ್ಕೆ ಐಕ್ಯ ಅಂತ ಅರ್ಥ ಇದೆ. ಶಬ್ದಕ್ಕೆ ಅಂದರೆ ಶಬ್ದಾರ್ಥ ಹೇಳ್ತಾ ಇಲ್ಲ ನಾವು ಅಂತ. ಕುಟುಂಬ ಅಂತ ಆಗೋದು ಹೇಗೆ ಅಂದರೆ ಒಂದಕ್ಕಿಂತ ಹೆಚ್ಚು ಜನ ಇರಬೇಕು, ಅವ್ರು ಒಟ್ಟಿಗೆ ಇರಬೇಕು. ಹಾಗಿದ್ರೆ ಕುಟುಂಬ ಅದು ಅಂತ. ಒಟ್ಟಿಗೆ ಇರೋದಂದರೆ
ಆಂತರಂಗಿಕವಾಗಿ ಒಟ್ಟಿಗಿರುವಂಥದ್ದು. ಈ ಛಾತ್ರಾವಾಸದಲ್ಲೂ ಒಟ್ಟಿಗೆ ಜನಗಳಿರ್ಬೋದು, ಸೆರೆಮನೆಯಲ್ಲೂ ಒಟ್ಟಿಗೆ ಜನಗಳಿರ್ಬೋದು. ಅದನ್ನು ಕುಟುಂಬ ಅಂತ ಕರೀಲಿಕ್ಕಿಲ್ಲ. ಕುಟುಂಬ ಅಂತ ಕರಿಬೇಕಾದ್ರೆ ಮನಸ್ಸುಗಳು ಒಂದಾಗಬೇಕು. ಒಂದು ಛತ್ರದ ಅಡಿಯಲ್ಲಿ ಹಲವು ಹೃದಯಗಳು ಒಂದಾಗಿ ಜೀವನ ಮಾಡಬೇಕು ಅಂತ. ಹಾಗಿದ್ದರೆ ಅದು ಕುಟುಂಬ ಅಂತ. ಅದು ಬೆಳೀತಾ ಹೋಗಬೇಕು. ಅದು ಶುಭಗಳು ವೃದ್ಧಿ ಆಗ್ತಾ ಹೋಗಬೇಕು. ತಲೆಮಾರಿಗೆ ಶುಭಗಳು ದಾಟಿ ಅದು ಬೆಳೀತಾ ಹೋಗಬೇಕು. ಹೀಗೆಲ್ಲ ಇದ್ದರೆ ಮಾತ್ರವೇ ಅದಕ್ಕೆ ಕುಟುಂಬ ಎಂಬುದಾಗಿ ಹೆಸರು ಅಂತ. ಹಾಗಾಗಿ ಐಕ್ಯಕ್ಕೆ ಇನ್ನೊಂದು ಹೆಸರು ಅದು. ಆದರೆ ಇವತ್ತೇನಾಗಿದೆ ಅಂದರೆ ಕುಟುಂಬ ಅಂದರೆ ಅದು ಕಲಹಕ್ಕೆ ಇನ್ನೊಂದು ಹೆಸರು ಅಂತ, ಅಭಿಪ್ರಾಯ ಭೇದಕ್ಕೆ ಇನ್ನೊಂದು ಹೆಸರು ಅಂತ. ಒಂದು ಕಾಲದಲ್ಲಿ ತುಂಬ ಕುಟುಂಬಗಳು ಇರ್ತಾ ಇದ್ವು. 100 ಮಂದಿ ಇರುವಂಥದ್ದು ಇತ್ತು ಒಂದು ಕುಟುಂಬದಲ್ಲಿ. 25-30 ಮಂದಿಯರ ಏನು ವಿಶೇಷವೇ ಅಲ್ಲ, ಸಹಜ ಅದು. ಈಗ ಅದು ಚಿಕ್ಕದಾಗಿ ಪರಮಾಣು ಕುಟುಂಬಗಳು ಇವತ್ತು ಇಬ್ಬರೇ ಗಂಡ ಹೆಂಡತಿ ಮಾತ್ರ ಎನ್ನುವಂಥ ಅಲ್ಲಿವರೆಗೂ ಬಂದು ತಲುಪಿದೆ. ಅಥವಾ 1 ಮಗು 2 ಮಗು, 1.5ಗೆ ಅವಕಾಶ ಇಲ್ಲ. ಇಲ್ಲದೇ 1.5 ಮಗು ಅಂತಲೂ ಇರ್ತಿತ್ತೇನೋ, ಅರ್ಧ ಮಗು ಅಂತಲೂ ಇರ್ತಿತ್ತೇನೋ ಬಹುಶಃ. ಯಾಕೆಂದರೆ ಕಡಿಮೆಯ ಒಂದು ಹುಚ್ಚಿನಲ್ಲಿ ಹಾಗೆ ಹೋಗ್ತಿತ್ತ ಏನೋ ಬಹುಶಃ. ಅರ್ಧ kg ಬೇಳೆ ತಂದ ಹಾಗೆ ಒಂದು ಅರ್ಧ ಮಗು ಬೇಕಿತ್ತು ನನಗಂತೂ ಸಮಾಜ ಹೇಳ್ಬಿಡ್ತಿತ್ತು ಏನೋ ಅಂಥ ಸ್ಥಿತಿ ಇದೆ ಅಂತ. ಹಾಗಾಗಿ ಇಬ್ಬರೇ ಇರುವುದಾದರೂ ಕೂಡ ನೆಮ್ಮದಿ ಇಲ್ಲ ನೋಡಿ ಅಂತ. ಇಬ್ಬರೇ ಇರೋದು ಯಾಕೆ? ಎಷ್ಟೋ ಸರ್ತಿ ಬೇರೆ ಹೋಗೋದು ಯಾಕೆ ಅಂದರೆ ನೆಮ್ಮದಿಗೋಸ್ಕರವಾಗಿ. ತಂದೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗಿರುವಾಗ, ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗಿರುವಾಗ ಕಲಹಗಳು ಬರ್ತವೆ, ಹೊಂದಾಣಿಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಹೋಗುವಂಥದ್ದು, ಬೇರೆ ಕೂರುವಂಥದ್ದು. ಆದರೆ ಅಲ್ಲಿ ಪುನಃ ಇಬ್ಬರಲ್ಲೇ ಜಗಳ ಬಂದರೆ ಎಲ್ಲಪ್ಪ ನೆಮ್ಮದಿ ಅಂತ. ತುಂಡಾಗಿ ಹೋಗ್ತಾ ಇದೆ ಪೂರ್ತಿ. ಮನಸ್ಸುಗಳು ಬೇರೆ ಬೇರೆ ಆಗುವಂಥದ್ದು ದೊಡ್ಡ ದುರಂತ ಅಂತ. ಇದನ್ನು ಕೆಲವರು ಒಪ್ಕೊಳ್ಬೋದು, ಕೆಲವರು ಒಪ್ಕೊಳ್ದೇ ಇರ್ಬೋದು, ಹೊರಗೆ ಹೇಳದೇ ಇರ್ಬೋದು, ಗುಟ್ಟಾಗಿ ಬಂದು ಹೇಳ್ಬೋದು ಹೀಗೊಂದು ವಿಷಯ ಉಂಟು ಇದು ಸರ್ವತ್ರ ಇದೆ ಇದು ಅಂತ. ಹಾಗಾಗಿ ಇಲ್ಲಿಂದ ಆರಂಭ ಮಾಡಿ ಎಲ್ಲಕ್ಕೂ ಪರಿಹಾರ ಹುಡುಕಲಿಕ್ಕೆ ಈ ಕಾರ್ಯಕ್ರಮ ಇರುವಂಥದ್ದು. ಇಲ್ಲಿ ಐಕಮತ್ಯ ಹವನವನ್ನು ನೆರವೇರಿಸಿದೆ ಇಂದು. ಐಕಮತ್ಯ ಹವನದ ಉದ್ದೇಶ ಏನು ಅಂದರೆ ಒಂದು ಮನಸ್ಸಾಗಿರಬೇಕು ಅಂತ. ಆ ಒಂದು ಕುಟುಂಬದ ಇಡೀ ಕುಟುಂಬಕ್ಕೆ ಒಂದು ಮನಸ್ಸು ಅಂತ. ಅದು ಎಷ್ಟರ ಮಟ್ಟಿಗೆ ಐಕ್ಯವನ್ನು ಪರಂಪರೆ ಹೇಳ್ತದೆ ಅಂದರೆ, ಎಲ್ಲ ಒಂದು ಕಡೆ ಒಂದು ಸಾವು ಸಂಭವಿಸಿದರೆ ಎಲ್ಲರಿಗೂ ಆಶೋಚ. ಒಂದು ಮನೇಲಿರೋರಿಗೆ ಮಾತ್ರ ಅಲ್ಲ, ಆ ಕುಟುಂಬದ ವಿಸ್ತಾರ ಏನಿದೆಯೋ ಎಲ್ಲ ಕಡೆ ಆಶೋಚ ಬರ್ತದೆ ನೋಡಿ. ಎಲ್ಲ ಕಡೆ ಆಶೋಚ ಬರ್ತದೆ. ಯಾರೋ ಒಬ್ಬ ಮುಕ್ತನಾದರೂ ಒಂದು ಕುಟುಂಬದಲ್ಲಿ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದರೆ ಅದರ ಪುಣ್ಯಾಂಶ ಇಡೀ ಕುಟುಂಬಕ್ಕೆ ವಿತರಣೆ ಆಗ್ತದೆ, ಇಡೀ ಕುಟುಂಬಕ್ಕೆ ಶ್ರೇಯಸ್ಸಾಗ್ತದೆ. ಇಂಥವ್ರು ಬದುಕಿ ಬಾಳಿದ ಕುಟುಂಬ ಅನ್ನೋ ಹೆಸರು ಬರ್ತದೆ ನೋಡಿ ಇದಕ್ಕೆ ಅಂತ. ಅಷ್ಟರ ಮಟ್ಟಿಗೆ ಏನೇ ಶುಭ ಆದರೂ ಎಲ್ಲರಿಗೂ ಹಂಚಿ ಹೋಗ್ತದೆ ಅದು. ಏನೇ ಅಶುಭ ನಡೆದರೂ, ಒಬ್ಬ ದೊಡ್ಡ ಪಾಪ ಮಾಡಿದರೆ ಯಾರಾದರೂ ಎಲ್ಲ ಕುಟುಂಬಕ್ಕೆ ಹಂಚಿ ಹೋಗ್ತದೆ ಪಾಪ ಅದರದ್ದು ಅಂತ. ಅವನೊಬ್ಬನಿಗೆ ಮಾತ್ರ ಅಲ್ಲ, ಅವನ ತಂದೆ ತಾಯಿ ಅಣ್ಣ ತಮ್ಮಂದಿರು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಹಂಚಿ ಹೋಗ್ತದೆ ಅಂತ. ಹಾಗಾಗಿ ಅದು ಇಡೀ ಸೇರಿ ಒಂದು ಅದು ಬೇರೆ ಬೇರೆ ಅಲ್ಲವೇ ಅಲ್ಲ. ಅದು ಬೇರೆ ಬೇರೆ ಜನಗಳು ತೋರಿ ಬಂದರೂ ಕೂಡ ಅಷ್ಟು ಒಂದು ಸಮಷ್ಟಿ ಅದು ಸಮಷ್ಟಿಯಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಐಕಮತ್ಯದ ಒಂದು ಅನುಷ್ಠಾನವನ್ನು ಇಲ್ಲಿ ಮಾಡಿರುವಂಥದ್ದು. ಒಂದು ಏನಾಗ್ತದೆ ಅಂದರೆ, ನಮ್ಮಲ್ಲಿ ಏನು ತೊಂದರೆ ಇಲ್ಲ, ಹಾಗಾಗಿ ನಾವು ಐಕಮತ್ಯ ಹವನದಲ್ಲಿ ಭಾಗವಹಿಸಬೇಕು ಅಂತಿಲ್ಲ ಅನ್ನೋ ಹಾಗೆ ಯೋಚನೆಗಳು ಬರ್ತವೆ ಅಷ್ಟೇ ಬಾರಿ. ಅಥವಾ ನಮ್ಮಲ್ಲಿ ವ್ಯತ್ಯಾಸಗಳು ಉಂಟು, ಅಲ್ಲಿ ಹೋದರೆ ಗೊತ್ತಾಗ್ತದೆ ಅಂತ. ಅಲ್ಲಿ ಐಕಮತ್ಯ ಹವನ ಯಾಕೆ ಮಾಡಿದ್ದು, ನಿಮ್ಮಲ್ಲಿ ಸರಿ ಇಲ್ವಾ ಅಂತ ಪ್ರಶ್ನೆ ಬರ್ಬೋದು ಅಂತ. ಹಾಗೆ ಅಲ್ಲ, ಅದು ಐಕಮತ್ಯ ಇರುವುದು ಉಳಿಬೇಕು ಅಂತ ನಾವು ಭಾಗಿಯಾಗಬೇಕು ಅದರಲ್ಲಿ. ಇವತ್ತು ಇದ್ದಿದ್ದು ನಾಳೆ ಇರ್ತದೆ ಅನ್ನೋ ಭರವಸೆ ಏನೂ ಇಲ್ಲ ನೋಡಿ ಅಂತ. ಇವತ್ತು ಒಂದಾಗಿರೋ ಮನಸ್ಸು ನಾಳೆ ಎರಡಾಗಬಾರ್ದು ಅಂತ ಏನಿಲ್ಲ ಅಂತ. ಎಲ್ಲಿ ಇದೆಯೋ ಅಲ್ಲಿಗೂ ಐಕಮತ್ಯ ಹವನ ಯಾಕೆ ಬೇಕು ಅಂದರೆ ಮುಂದೆ ಭಿನ್ನ ಭೇದಗಳು ಬರಬಾರ್ದು ಆ ಕಾರಣಕ್ಕೆ ಅಂತ. ಎಲ್ಲಿ ಅಭಿಪ್ರಾಯ ಭೇದಗಳು ಬಂದುಬಿಟ್ಟಿದೆಯೋ ಅಲ್ಲಿಗಂತೂ ಅದು ಸರಿಯಾಗಲಿಕ್ಕೆ ಬೇಕು ಅದು ಅಂತ. ಹಾಗೆ ಆ ಐಕಮತ್ಯ ಹವನ ಕುಟುಂಬಕ್ಕೆ ಅತ್ಯವಶ್ಯ ಬೇಕಾಗುವಂಥದ್ದು ಅಂತ. ಹಾಗೆ ಆರೋಗ್ಯ ಬೇಕು ಒಂದು ಕುಟುಂಬಕ್ಕೆ, ಧನ್ವಂತರಿ ಹವನ ಮಾಡಿದೆ ಅದರ ಸಲುವಾಗಿ. ಗ್ರಹಚಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ನಾನಾ ರೀತಿಯದ್ದು ನವಗ್ರಹ ಶಾಂತಿ ಮಾಡಿದೆ ಆ ಕಾರಣಕ್ಕೆ. ವಿಘ್ನಗಳು ಬರ್ತಾ ಇರ್ತವೆ ಒಂದು ಕುಟುಂಬಕ್ಕೆ, ವಿವಾಹ ಅದಕ್ಕೇನೋ ವಿಘ್ನ, ಉದ್ಯೋಗ ಅದಕ್ಕೇನೋ ವಿಘ್ನ, ಏನೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೂ ವಿಘ್ನಗಳು ನಮ್ಮನ್ನು ಬಂದು ಕಾಡ್ತಾ ಇರ್ತವೆ. ಹಾಗಾಗಿ ಮಹಾಗಣಪತಿ ಹವನ. ಒಂದು ಕುಟುಂಬಕ್ಕೆ ಸಮೃದ್ಧಿ ಬೇಕಾಗ್ತದೆ. ಆ ಕುಟುಂಬ ಉಂಡುಟ್ಟು ಸುಖವಾಗಿರಬೇಕು, ದಾನಮಾನಗಳನ್ನು ಮಾಡಬೇಕು ಅಂದರೆ ಸಂಪತ್ತು ಸಮೃದ್ಧಿ ಬೇಕು. ಗೃಹಸ್ಥಾಶ್ರಮ ಅದು ಬರಡಲ್ಲ, ಅದು ಅಲ್ಲಿ ಸಮೃದ್ಧಿ ಬೇಕು ಗೃಹಸ್ಥಾಶ್ರಮಕ್ಕೆ. ಹಾಗಾಗಿ ಶ್ರೀ ಸೂಕ್ತ ಹವನ, ಪುರುಷ ಸೂಕ್ತ ಹವನ, ವಂಶ ಬೆಳೀಬೇಕು. ಅದು ಸೃಷ್ಟಿ ಸೂಕ್ತ. ಅದು ಪುರುಷ ಸೂಕ್ತ ಅಂದರೆ ಸೃಷ್ಟಿ ಹೇಗೆ ವಿಸ್ತಾರ ಆಗ್ತಾ ಹೋಯಿತು ಅನ್ನೋದನ್ನು ಪುರುಷ ಸೂಕ್ತ ವರ್ಣನೆ ಮಾಡ್ತದೆ ಅಂತ.
ಹಾಗೆ ಕುಟುಂಬ ಕೂಡ ಬೆಳೀತಾ ಹೋಗಬೇಕು, ಕುಟುಂಬದ ಶ್ರೇಯಸ್ಸು ಬೆಳೀತಾ ಹೋಗಬೇಕು ಅಂತ. ಹಾಗಾಗಿ ಪುರುಷ ಸೂಕ್ತ ಹವನ ಅಲ್ಲಿ. ಮತ್ತು 2 ಹವನಗಳು ತುಂಬ ಮುಖ್ಯವಾಗಿರುವಂಥದ್ದು, ಗಾಯತ್ರಿ ಮತ್ತು ಮೇಧಾ ಸೂಕ್ತ ಹವನ ಅಂತ. ಗಾಯತ್ರಿ ಹವನ ಬುದ್ಧಿ, ಒಳ್ಳೆ ಬುದ್ಧಿ ಬರಬೇಕಲ್ಲ ಅಂತ, ಒಳ್ಳೆ ಮನಸ್ಸು ಬರಬೇಕಲ್ಲ ಅಂತ, ಒಳ್ಳೊಳ್ಳೆ ಆಲೋಚನೆಗಳು ಬರಬೇಕಲ್ಲ ಅಂತ, ಇಲ್ಲೇ ಇರೋದು ಗುಟ್ಟು ಅಂತ. ಇಡೀ ಜೀವನದ ನೆಮ್ಮದಿ ಯಶಸ್ಸು ಎಲ್ಲಿದೆ ಅಂದರೆ ನಮ್ಮ ಬುದ್ಧಿ ಸರಿಯಾದ ದಾರಿಯಲ್ಲಿ ಹೋಗಬೇಕು. ನಮ್ಮ ಬುದ್ಧಿ ತಪ್ಪು ಮಾಡಬಾರ್ದು. ನಮ್ಮ ಬುದ್ಧಿ ಮುಂದೆ ಎಲ್ಲಿ ಸಮಸ್ಯೆ ಉಂಟು ಅಲ್ಲಿ ಹೋಗಬಾರ್ದು, ಮುಂದೆ ಎಲ್ಲಿ ಶ್ರೇಯಸ್ಸಿದೆಯೋ ಅಲ್ಲಿಗೆ ಹೋಗಬೇಕು ನಮ್ಮ ಬುದ್ಧಿ. ಅಂದರೆ ಅದಕ್ಕೆ ಗಾಯತ್ರಿ ಅನುಗ್ರಹ ಬೇಕು. ದೊಡ್ಡ ವರ ನಮ್ಮ ಪೂರ್ವಜರು ನಮಗೆ ಗಾಯತ್ರಿ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂತ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯಗಳನ್ನು ತಗೊಳ್ಬೇಕು ಅಂದರೆ ಅದಕ್ಕೆ ಗಾಯತ್ರಿ ಅನುಗ್ರಹ ಬೇಕು. ಸರಿಯಾದ ಪ್ರೇರಣೆ ಬರಬೇಕು, ಹೀಗೆ ಮಾಡಿದರೆ ಸರಿಯಾಗ್ತದೆ ಇದು ಅಂತ ಒಂದು ಪ್ರೇರಣೆ ಬರಬೇಕು ಅಂದರೆ ಗಾಯತ್ರಿ ಬೇಕು ಅದಕ್ಕೆ ಅಂತ. ಹಾಗಾಗಿ ಗಾಯತ್ರಿ ಹವನ ಎನ್ನುವಂಥದ್ದು ಇದೆಲ್ಲಕ್ಕೂ ಕೀಲಿಕೈ ಇದ್ದಂತೆ ಅಂತ. ದುರ್ವಿಚಾರಗಳು ಬರಬಾರ್ದಲ್ಲ, ಅಥವಾ ಒಂದು ತಪ್ಪು ನಡೆ ಏರ್ಪಡಬಾರ್ದು, ತಪ್ಪು ನಿರ್ಧಾರಗಳಾಗಬಾರ್ದು. ಅದಕ್ಕೆ ಗಾಯತ್ರಿ. ನಾವಿವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಗಾಯತ್ರಿಯನ್ನು ಮಾಡಿದಿದ್ರೆ ಇದಕ್ಕಿಂತ ಎಷ್ಟೋ ಚೆನ್ನಾಗಿರ್ತಿದ್ವು ನಾವು. ನಮ್ಮ ಬುದ್ಧಿ ಇನ್ನೂ ಶುದ್ಧ ಆಗ್ತಾ ಇತ್ತು, ನಮ್ಮ ನಿರ್ಧಾರಗಳು ಸರಿಯಾಗ್ತಾ ಇದ್ವು ಅಂತ, ನಮಗೆ ಒಳ್ಳೊಳ್ಳೆ ಪ್ರೇರಣೆಗಳು ಬರ್ತಾ ಇದ್ವು ಅಂತ. ನಮಗೆ ಅಂದರೆ ನಮಗೆ ಮಾತ್ರ ಅಲ್ಲ, ಮನೆಯಲ್ಲಿ ಯಾರು ಹೆಣ್ಮಕ್ಳಿದ್ರೆ ಅವರಿಗೆ ಗಾಯತ್ರಿ ಫಲ ಹೋಗ್ತದೆ. ಗಾಯತ್ರಿ ಮಾಡಿದವನಿಗೆ ಮಾತ್ರ ಫಲ ಅಂತ ಇಲ್ಲ, ಹೆಂಡತಿದ್ರೆ ಹೆಂಡತಿಗಾದ್ರೆ ಫಲ ಹೋಗ್ತದೆ, ಮಗಳಿದ್ರೆ ಮಗಳಿಗೆ ಫಲ ಹೋಗ್ತದೆ ತಂದೆ ಮಾಡುವಾಗ ಅದರದ್ದು, ಅವರಿಗೂ ಆಗ್ತಾ ಇತ್ತು ಒಳ್ಳೆಯದು ಅಂತ. ಈಗ ಎಷ್ಟೋ ಸತಿ ಮಕ್ಕಳು ತಪ್ಪು ನಿರ್ಧಾರಗಳನ್ನು ಮಾಡಿ ತಂದೆ ತಾಯಿಂದರು ಪೀಠದ ಬಳಿ ಬರ್ತಾರೆ. ಚೆನ್ನಾಗಿ ಗಾಯತ್ರಿ ಅನುಷ್ಠಾನ ಮಾಡಿದ್ದಿದ್ರೆ ಆ ಮಕ್ಕಳಿಗೆ ಆ ಬುದ್ಧಿ ಬರ್ತಿರ್ಲಿಲ್ವೇನೋ ಅಂತ. ಹಾಗಾಗಿ ಗಾಯತ್ರಿ ಹವನ ಅಂತ. ಮೇಧಾ ಸೂಕ್ತ ಯಾಕೆ ಅಂದರೆ, ಈ ಮೇಧೆ ಯಾಕೆ ಬೇಕು ಅಂದರೆ ಅರಿತುಕೊಳ್ಳುವುದಕ್ಕೆ ಅಂತ, ಅರ್ಥ ಮಾಡ್ಕೊಳ್ಬೇಕಲ್ಲ. ಈಗ ಇತ್ತೀಚೆಗೆ ತುಂಬ ಶಬ್ದ ಬಳಕೆ ಆಗ್ತದೆ, ಅರ್ಥ ಮಾಡ್ಕೊಳ್ಳುವಂಥದ್ದು, ಅರಿತುಕೊಳ್ಳುವಂಥದ್ದು ಅನ್ನೋ ಶಬ್ದ ತುಂಬ ಆಧುನಿಕರು ಬಳಸ್ತಾರೆ ಅಂತ. ಅದಕ್ಕೆ ಇರೋದು ಮೇಧಾ ಸೂಕ್ತ ಅಂತ. ಒಂದು ವಿಷಯವನ್ನಾಗಲಿ ವ್ಯಕ್ತಿಯನ್ನಾಗಲಿ ಸನ್ನಿವೇಶವನ್ನಾಗಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕಲಹ ಬರೋದಿಲ್ಲ, ಅಭಿಪ್ರಾಯ ಭೇದ ಬರೋದಿಲ್ಲ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಒಂದು ದೋಷ ಇರ್ಬೋದು, ನಾವು ಅರ್ಥ ಮಾಡ್ಕೊಂಡ್ರೆ ಆಯಿತು ಅಂತ. ಇವನಿಗೆ ಇದೊಂದು ಗುಣ ಇದೆ, ಇದೊಂದು ಸ್ವಭಾವ ಇದೆ, ಇದೊಂದು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ನಮಗದು ತುಂಬ ಕಷ್ಟ ಅಂತ ಅನಿಸೋದಿಲ್ಲ ಅಂತ. ಇರಲಿ ಬಿಡು ಅಂತ, ಹೀಗೆ ಹೊಂದಿಕೊಳ್ಳುವ ಅದಕ್ಕೆ ಅಂತ, ಹೀಗೆ ಸರಿ ಮಾಡಿಕೊಳ್ಳುವ ಅದನ್ನು ಅಂತ, ಹಾಗೆ ಹೋಗ್ತದೆ ಅಂತ. ಅದು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಸರಿಯೂ ಕೂಡ ತಪ್ಪಾಗಿ ಕಾಣ್ಬೋದು, ಒಳ್ಳೆಯದು ಕೆಟ್ಟದಾಗಿ ಕಾಣ್ಬೋದು ಅಂತ. ಇದೆಲ್ಲ ಬೇಡವ ಜೀವನಕ್ಕೆ ಅಂತ. ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಅರ್ಥ ಮಾಡಿಕೊಳ್ಳುವಿಕೆ, ಅರಿತುಕೊಳ್ಳುವಿಕೆ ಬೇಕು. ಒಂದು ಕುಟುಂಬ ಚೆನ್ನಾಗಬೇಕು ಅಂದರೆ ಎಲ್ಲರ ಬುದ್ಧಿಯು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರಬೇಕು, ತಪ್ಪು ದಾರಿಯಲ್ಲಿ ಹೋಗಬಾರ್ದು ಅಂತ. ಒಂದು ಕುಟುಂಬ ಬೆಳಿಬೇಕು, ಅದೇ ಪುರುಷ ಸೂಕ್ತ ಅಂತ. ಸಮೃದ್ಧಿ ಬರಬೇಕು, ಅದೇ ಶ್ರೀ ಸೂಕ್ತ ಅಂದರೆ. ಆರೋಗ್ಯ ಬೇಕು ಎಲ್ಲರಿಗೂ, ಯಾಕೆಂದರೆ ಅದೇ ಚಿಂತೆ ಆಗಿಬಿಡ್ತದೆ ಅಂತ. ಆರೋಗ್ಯ ಒಬ್ಬರಿಗೆ ಸರಿ ಇಲ್ಲದೆ ಇದ್ದರೆ ಇಡೀ ಕುಟುಂಬಕ್ಕೆ ಒಂದು ಕಾಯಿಲೆ ಆದಾಗ ಆಗಿಬಿಡ್ತದೆ ಅಂತ. ಮತ್ತು ಅದೇ ಎಲ್ಲವನ್ನೂ ನುಂಗಿಬಿಡ್ತದೆ ಎಷ್ಟೋ ಸರ್ತಿ, ಇಡೀ ಶ್ರೇಯಸ್ಸನ್ನು ಪೂರ್ತಿ ಒಂದು ಅನಾರೋಗ್ಯ ನುಂಗಿಬಿಡ್ಬೋದು ಅಂತ. ಹಾಗೆ ಧನ್ವಂತರಿ ಹವನ ಅಂತ. ಇದು ಅಲ್ಲದೆ ಸಾಮಾನ್ಯವಾಗಿ ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬರುವಂಥ ವಿಘ್ನಗಳು, ಕಿರಿಕಿರಿಗಳು ಅಂತ. ನವಗ್ರಹ ಶಾಂತಿ ಅಲ್ಲಿ ಬೇಕು ಅಂತ. ಎಷ್ಟೋ ಸರ್ತಿ ಏನು ಕಷ್ಟ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಕಿರಿಕಿರಿ ಅಂತ ಈ ಶಬ್ದ ಬಳಸ್ತಾರೆ ಜನಗಳು ಬಂದು. ಅದು ಸಣ್ಣ ಸಣ್ಣದು ಬರ್ತಾ ಇರ್ತದೆ ಒಂದಾದ ಮೇಲೊಂದು, ಹೇಳಲಿಕ್ಕೆ ತುಂಬ ಚಿಕ್ಕದು, ಆದರೆ ದಿನ ಬಂದರೆ ದೊಡ್ಡದಾಗ್ತದೆ ಅದು ಅಂತ. 3 ಹೊತ್ತು ಬಂದರೆ ದೊಡ್ಡದಾಗ್ತದೆ ಅದು ಅಂತ. ಹೀಗೆ ಮಾಡಲಿಕ್ಕೆ ನಿಮಗೆ ಆಗಿ ಪ್ರೇರಣೆಯೂ ಬರಲಿಕ್ಕಿಲ್ಲ. ನಿಮ್ಮಷ್ಟಕ್ಕೆ ನಿಮಗೆ ಇದಿಷ್ಟನ್ನು ಮಾಡಬೇಕು ಅಂದರೆ ಅಂಥ ಪ್ರೇರಣೆ ಹಾಗೊಂದು ಹೊಳಿಲಿಕ್ಕಿಲ್ಲ ಅಂತ. ಯಾಕೆಂದರೆ ನೀವೆಲ್ಲ ಅದರಲ್ಲಿ ಪರಿಣತರಲ್ಲ, ನೀವು ಕರ್ಮಕಾಂಡದಲ್ಲಿ ಪರಿಣತರಲ್ಲ. ಕರ್ಮಕಾಂಡದಲ್ಲಿ ಪರಿಣತರಿಗೂ ಅಷ್ಟು ಸತಿ ಇದು ಮನಸ್ಸಿಗೆ ಬರೋದಿಲ್ಲ. ಮತ್ತು ಹಾಗೆ ಕೂಡಿ ಬರಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದಂತೆ ಕೂಡಿ ಬರಬೇಕು, ಉತ್ತಮರಾದ ವೈದಿಕರು ಬೇಕು, ಉತ್ತಮ ರೀತಿಯಲ್ಲಿ ನಡಿಬೇಕು. ಮತ್ತು ಅದು ಮನೆಯಲ್ಲಿ ನಡೆಯೋದಕ್ಕಿಂತ ಮಠದಲ್ಲಿ ನಡೆದರೆ ಒಳ್ಳೆಯದು. ಯಾಕೆ ಹೇಳಿ? ಯಾಕೆಂದರೆ ಮನೆಯಲ್ಲಿ ಅಷ್ಟು ಶುದ್ಧಿ ಇಲ್ಲ ಅಂತ, ಅಂಥ ಸಾನ್ನಿಧ್ಯ ಮನೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ದೇವತೆಗಳನ್ನು ಕರಿಬೇಕು ಅಂದರೆ ದೇವತೆಗಳು ಮನೆಗೆ ಬರಬೇಕಲ್ಲ. ಮನೆಗೆ ಬರೋದು ಹೇಗೆ? ಮನೆಯಲ್ಲಿ ಆ ಮಟ್ಟದ ಶುದ್ಧಿ ಎಲ್ಲಿದೆ? ನಾವು ಆಶೋಚಗಳನ್ನು ಆಚರಣೆ ಮಾಡೋದಿಲ್ಲ, ಅಥವಾ ರಜಸ್ವಲಿಯರು ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಮಾಡೋದಿಲ್ಲ. ಹೇಗಪ್ಪ ಆ ಮನೆಗೆ ದೇವತೆಗಳು ಬರುವಂಥದ್ದು ಅಂತ? ಕೊನೆ ಪಕ್ಷ ದೇವತೆಗಳು ಎಲ್ಲಿ ಬರ್ತಾರೋ ಅಲ್ಲಿಗಾದರೂ ಹೋಗುವ ಅಂತ, ಅಲ್ಲಿಂದ ಆಶೀರ್ವಾದ ತಗೊಂಡು ಬರುವ ಅಂತ. ಮಠದಲ್ಲಿ ಮಾಡಿದರೆ ಫಲ ಜಾಸ್ತಿ. ಒಂದು ಭೂಮಿ
ನಾವು ಧರ್ಮಕರ್ಮ ಮಾಡ್ತೇವೆ ಮೊದಲು ಗೋಮಯದಿಂದ ಲೇಪನ ಮಾಡಬೇಕು ಅಂತ ಕ್ರಮ ಇರುವಂಥದ್ದು ಮಾಡಿದ್ದಾರೆ ಅಲ್ಲಿ ಎಂದು ನಾವು ಗಮನಿಸಿದ್ದು ನಾವು ಅದನ್ನು ಗೋಮಯ ಲೇಪನ ಮಾಡಿ ಅಲ್ಲಿ ಹೋಮವನ್ನು ಮಾಡಿರ್ತಕ್ಕಂಥದ್ದು ಪ್ರಥಮ ನಿಯಮ ಅದು ಅಂತ. ಆ ಗೋಮಯ ಲೇಪನ ಯಾಕೆ ಅಂದರೆ ಅದಷ್ಟು ಪಾರಿಶುದ್ಧ್ಯವನ್ನು ಕೊಟ್ಟು ದೇವತೆಗಳನ್ನು ಬರಮಾಡಿಕೊಡ್ತದೆ ಅಂತ, ಆ ಶಕ್ತಿ ಗೋಮಯಕ್ಕಿದೆ ಅಂತ. ಯೋಗ ಬಲ್ಲವರೊಬ್ಬರು ತುಂಬ ಹಿರಿಯರು ಹೇಳ್ತಾಯಿದ್ರು, ಗೋಮಯದ ಗಂಧ ಬಂದರೆ ಸಾಕು ನಮ್ಮೊಳಗಿನ ದೇವತೆಗಳ ದ್ವಾರಗಳು ತೆರ್ಕೊಳ್ತವೆ ಅಂತ. ನಾಡಿ ದ್ವಾರಗಳು, ಯಾವ ನಾಡಿಗಳಲ್ಲಿ ದೇವತೆಗಳು ಪ್ರಕಾಶಗೊಳ್ಳಬೇಕೋ ಇಳಿದು ಬರಬೇಕೋ ಆ ದ್ವಾರಗಳು ಕೇವಲ ಗೋಮಯದ ಗಂಧಕ್ಕೆ ತೆರ್ಕೊಳ್ತವೆ ಅಂತ. ಅಷ್ಟು ಶಕ್ತಿ ಗೋಮಯದ ಗಂಧಕ್ಕೆ ಇರಬೇಕಾದ್ರೆ ಗೋವಿಗೆ ಎಷ್ಟು ಶಕ್ತಿ ಇರಬೇಕು, ಗೋವು ಏನಾಗಿರಬೇಕು ಅಂತ. ಅದರ ತ್ಯಾಜ್ಯದ ಗಂಧಕ್ಕೆ ಆ ಶಕ್ತಿ ಇದ್ದರೆ ಆ ಪ್ರಾಣಿ, ಆ ಜೀವ ಅದೆಷ್ಟು ಶ್ರೇಷ್ಠವಾಗಿರಬೇಕು ಅಂತ. ಅದೆಲ್ಲ ಇದೆ, ಇರುವಂಥ ಸ್ಥಾನ ಇದು. ಗೋಶಾಲೆ ಇದೆ, ದೇವಸನ್ನಿಧಿ ಇದೆ, ಗುರು ಸನ್ನಿಧಿ ಇದೆ, ಎಲ್ಲ ಇರ್ತಕ್ಕಂಥ ಧರ್ಮಕರ್ಮಗಳು ಎಷ್ಟೋ ನಡೆದಿರ್ತಕ್ಕಂಥ ದೇವತೆಗಳು ಬಂದು ಹೋಗಿ ಮನೆಗೆ ನೆಂಟರು ಬಂದು ಹೋಗಿ ಮಾಡುವ ಹಾಗೆ ಈಗೆಲ್ಲ ಮಾಡೋದಿಲ್ಲ ಜಾಸ್ತಿ ಅಂತ ಕಾಣ್ತದೆ. ಒಂದು ಕಾಲದಲ್ಲಿ ಆಗಾಗ ಆಗ್ತಾಯಿತ್ತು ಮನೆಗೆ ನೆಂಟರು ಬಂದು ಹೋಗಿ ಮಾಡುವಂಥದ್ದು. ಹಾಗೆ ನೆಂಟರು ಬಂದು ಹೋದಾಗೆ ಮಠಕ್ಕೆ ದೇವತೆಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ. ಯಾಕೆಂದರೆ ಧರ್ಮಕರ್ಮಗಳು ನಡೀತಾ ಇರ್ತವೆ ಮಠದಲ್ಲಿ ಯಾವಾಗಲೂ. ಅಂಥ ಸ್ಥಾನಕ್ಕೆ ಬಂದು ಇದೆಲ್ಲವನ್ನು ಮಾಡಿಸ್ಕೊಳ್ಳೋ ಯೋಗವನ್ನು ಈ ವೈದಿಕ ಶ್ರೇಷ್ಠರು ಮತ್ತು ಮಠದ ವ್ಯವಸ್ಥೆ ನಿಮಗೆ ಅದನ್ನು ಏರ್ಪಡಿಸಿಕೊಟ್ಟಿದೆ. ನಮ್ಮ ಪಾತ್ರ ಆಶೀರ್ವಾದದ ಮಾತ್ರ ಇಲ್ಲಿ. ಅವರು ತುಂಬ ಹೇಳಿದ್ದಾರೆ ನಮ್ಮ ವಿಷಯ ನಿಮಗೆ. ಅದರ ಸತ್ಯ ಏನು ಅಂದರೆ ಇವರೇ ಎಲ್ಲ ನಿಂತು ಅದನ್ನು ನೆರವೇರಿಸಿರುವಂಥದ್ದು. ಒಂದು ಆಶೀರ್ವಾದಕ್ಕೆ ಹೇಳಿದ್ದಾರೆ ನಮ್ಮದು ಅವರು ಪಾಪ ಎಲ್ಲಿವರೆಗೆ ನಾವಿಲ್ಲಿ ಬರ್ತಾವೋ ಇಲ್ಲವೋ ಅನ್ನೋದು ಅವ್ರಿಗೆ ಸಂಶಯ ಇತ್ತು. ಉಪಸ್ಥಿತಿ ಇರ್ತದ ಕಾರ್ಯಕ್ರಮಕ್ಕೆ ಅನ್ನೋದೇ ಅವ್ರಿಗೆ ಸಂದೇಹ ಇತ್ತು ಅಂತ. ಅಂದರೆ ಅಷ್ಟು ಸಂಸ್ಥಾನವನ್ನು ಕಡಿಮೆ ಬೆಳೆಸಿಕೊಂಡು ಈ ಕಾರ್ಯವನ್ನು ಅವ್ರು ಮಾಡಿದ್ದಾರೆ ಅವರು ಅಂತ. ಆದರೆ ಪೂರ್ತಿ ನಮ್ಮ ಆಶೀರ್ವಾದ, ನಮ್ಮ ಒಂದು ಮನಸ್ಸು ಇದಕ್ಕಿದೆ, ಈ ವಿಷಯಕ್ಕಿದೆ ಅಂತ. ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು, ಈ ಕುಟುಂಬಗಳು ವೃದ್ಧಿಯಾಗಬೇಕು, ಸಮೃದ್ಧಿ ಆಗಬೇಕು, ಸದ್ಬುದ್ಧಿ ಬರಬೇಕು, ಅಲ್ಲೆಲ್ಲ ಆರೋಗ್ಯ ಚೆನ್ನಾಗಿರಬೇಕು, ಮತ್ತು ಎಲ್ಲಿಯೂ ದಾರಿ ತಪ್ಪಬಾರ್ದು. ನಾವು ಇಟ್ಟ ಹೆಜ್ಜೆ ಅದು ದಿಟ್ಟ ಹೆಜ್ಜೆ ಆಗಬೇಕು ಹೊರತು ಅದು ತಪ್ಪು ಹೆಜ್ಜೆ ಆಗಬಾರ್ದು. ಅದು ಅಡ್ಡದಾರಿಗೆ ನಾವು ಹೋಗುವಂತೆ ಆಗಬಾರ್ದು, ಏನೋ ಒಂದು ದುರಂತಕ್ಕೆ ಹೋಗಿ ಪ್ರಭಾತಕ್ಕೆ ಹೋಗಿ ನಿಲ್ಲುವಂತೆ ಆಗಬಾರ್ದು. ಅಂಥ ಆಶೀರ್ವಾದವನ್ನು ನಿಮಗೆಲ್ರಿಗೂ ನಾವು ಮಾಡಬಯಸ್ತೇವೆ. ನಿಮಗೆ ನಾವು ಹೇಳೋದಿಷ್ಟೇ, ಒಂದು ಕುಟುಂಬವನ್ನು ಕುಟುಂಬವಾಗಿ ಕಾಪಾಡಿಕೊಳ್ಳಿ, ಅದು ತುಂಬ ಮುಖ್ಯ. ಅದು ಆ ಐಕ್ಯ ಇದೆಯಲ್ಲ, ಒಂದಾಗಿರುವಂಥದ್ದು ತುಂಬ ಮುಖ್ಯ. ಅದು ನೀವು ಅದಕ್ಕಾಗಿ ಬೇರೆ ಏನನ್ನು ಬೇಕಾದ್ರೂ ಬಲಿ ಕೊಡ್ಬೋದು. ಐಕ್ಯಕ್ಕಾಗಿ ನಾವು ನಮ್ಮ ಸ್ವಾರ್ಥವನ್ನು ಬಲಿ ಕೊಡಬೇಕಾಗ್ತದೆ, ನಮ್ಮ ಸುಖವನ್ನು ಬಲಿ ಕೊಡಬೇಕಾಗ್ತದೆ. ಬಲಿ ಕೊಡಿ ಅದನ್ನು, ಅದರ ಐಕ್ಯವನ್ನು ಬಲಿ ಕೊಡಬೇಡಿ. ಈಗ ಏನಾಗ್ತಾ ಉಂಟು ಅಂದರೆ ಸುಖಕ್ಕಾಗಿ ಐಕ್ಯವನ್ನು ಬಲಿ ಕೊಡ್ತೇವೆ ನಾವು. ನಮಗೇನೋ ಸರಿ ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ಐಕ್ಯವನ್ನು ಬಲಿ ಕೊಡ್ತೇವೆ. ಕೂಡಲೇ ವಿಚ್ಛೇದನ ಪ್ರಾರಂಭ ಆಯಿತು. ಒಂದು ಚಿಕ್ಕ ವಿಷಯ ಪ್ರಾರಂಭ ಆಯಿತು ಅದಕ್ಕೋಸ್ಕರವಾಗಿ. ಹಾಗಾಗಿ ಐಕ್ಯಕ್ಕಾಗಿ ಯಾವುದನ್ನು ಬೇಕಾದರೂ ಬಲಿ ಕೊಡ್ಬೋದು, ಆದರೆ ಯಾವುದಕ್ಕಾಗಿ ಆದರೂ ಕೂಡ ಐಕ್ಯವನ್ನು ಬಲಿ ಕೊಡಬಾರದು ಅಂತ. ಕುಟುಂಬ ಒಂದಾಗಿರಬೇಕು ಅಂತ. ಮತ್ತು ಕುಟುಂಬದಲ್ಲಿ ಆ ಶುಭ ಪ್ರವಹಿಸಬೇಕು. ನಿಮ್ಮವರೆಗೆ ಯಾವ ಶುಭ ಹರಿದು ಬಂದಿದೆಯೋ ನಿಮ್ಮಿಂದ ಮುಂದಕ್ಕೆ ಹರಿದು ಹೋಗಬೇಕು. ಅದು ನೀವು ಇಟ್ಕೊಳ್ಬೇಕು, ಎಲ್ಲವನ್ನು ಕೂಡ ಸಂಸ್ಕಾರಗಳನ್ನ ಇಟ್ಕೊಳ್ಬೇಕು, ಆಚರಣೆಗಳನ್ನ ಇಟ್ಕೊಳ್ಬೇಕು. ನೀವೆಲ್ಲ ಆ ಮನಸ್ಸು ಉಳ್ಳವರು, ಹಾಗಾಗಿ ನೀವು ಇಲ್ಲಿವರೆಗೆ ಬಂದಿದ್ದೀರಿ. ಇಲ್ಲಿರಿ ಕಾರ್ಯಕ್ರಮಕ್ಕೆ ನೀವು ಬರುವ ಪ್ರಮೇಯ ಇರಲಿಲ್ಲ ಅಂತ. ಶುಭಗಳು ಏನು ಹರಿದು ಬಂತು ನಿಮ್ಮವರೆಗೆ, ನಿಮ್ಮ ಮುಂದಕ್ಕೆ ಅದು ಹರಿದು ಹೋಗಬೇಕು. ಅದು ವೃದ್ಧಿಯಾಗಿ ಹರಿದು ಹೋಗಬೇಕು, ಅದು ಶಿಥಿಲ ಆಗಬಾರ್ದು, ಕಡಿಮೆ ಆಗಬಾರ್ದು. ಈ ಎರಡನೇ ತುಂಬ ಮುಖ್ಯವಾಗಿರುವಂಥದ್ದು. ಮೂರನೇದು ಕುಟುಂಬ ಬೆಳಿಬೇಕು ಅಂತ. ನಿಮ್ಗೆ ಹೇಗೋ ಗೊತ್ತು, ಗುರುಗಳು ಇದನ್ನು ಹೇಳೇ ಹೇಳ್ತಾರೆ ಅಂತ ಇಲ್ಲಿ ಬಂದಾಗ ಅಂತ. ಕುಟುಂಬ ಕ್ಷಯ ಆಗಬಾರ್ದು ಅಂತ. ನೀವು ಒಂದೇ ಮಗು ಅರ್ಧ ಮಗು ಅಂತೆಲ್ಲ ಹೋದರೆ ಕುಟುಂಬ ಕ್ಷಯ ಆಗ್ತದೆ. ಆಯಾ ಕುಟುಂಬಗಳು ಕ್ಷಯ ಆಗ್ತವೆ, ಒಟ್ಟು ಮಠಕ್ಕೆ ಸಮಾಜವೇ ಕ್ಷಯ ಆಗ್ತದೆ. ನಿಮ್ಮ ಕುಟುಂಬವನ್ನು ತೆಗೆದುಕೊಂಡ್ರೆ ಕುಟುಂಬ ಕ್ಷಯಿಸ್ತದೆ. ಕುಟುಂಬ ಕ್ಷಯಿಸಬಾರ್ದು, ಕುಟುಂಬ ಬೆಳಿಬೇಕು. ಹಾಗಾಗಿ ಮಕ್ಕಳನ್ನು ನೀವು ಸಂಪತ್ತಾಗಿ ಭಾವಿಸಬೇಕು ಹೊರತು ಹೊರೆ ಅಂತ ಭಾವಿಸಬಾರ್ದು. ಇವತ್ತು ಸಮಾಜ ಹೇಗಿದೆ ಅಂದರೆ ಯಾವ ಧರ್ಮಶಾಸ್ತ್ರವನ್ನು ಸಮಾಜ ಕೇಳೋದಿಲ್ಲ, ಯಾವ ಕಾನೂನನ್ನು ಕೇಳೋದಿಲ್ಲ. ಕಾನೂನಿಗೂ ಸಮಾಜ ಬೆಲೆ ಕೊಡೋದಿಲ್ಲ. ಅದು ಎಷ್ಟು ಬೇಕೋ ಅಷ್ಟು ತಪ್ಪಿಸಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಧರ್ಮಶಾಸ್ತ್ರ ಮೊದಲೇ ಇಲ್ಲ ಅಂತ. ಮತ್ತು ಏನನ್ನು ನೋಡೋದು, ಅನುಕೂಲ ನೋಡುವಂಥದ್ದು ಮುಖ್ಯವಾಗಿ ಅಂತ. ಸಮಾಜ ಏನನ್ನು ನೋಡ್ತಾ ಇದೆ ಅಂದರೆ ಇನ್ನೊಂದು ಮಗು ಅಂದರೆ ಒಟ್ಟು ಎಷ್ಟು ಖರ್ಚು ಬರ್ಬೋದು ಅಂತ ಮಗುವಿಗೆ ಅಂತ, ಅದು ಬೆಳೆದು ದೊಡ್ಡದಾಗುವಾಗ ಎಷ್ಟು ಖರ್ಚು ಬರ್ಬೋದು ಅಂತ, ಇದನ್ನು ಯೋಚನೆ ಮಾಡೋದು ಅಂತ. ಮತ್ತು ಅದಕ್ಕಿಂತ ಹತ್ತಿರದಲ್ಲಿ ಯೋಚನೆ ಮಾಡೋದು ಅಂದರೆ ಒಂದು ಮಗು ಹುಟ್ಟಿದರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕಾಗ್ತದೆ ಅಂತ. ಆ ಮಗುವನ್ನು ದೊಡ್ಡದು ಮಾಡಬೇಕಾದ್ರೆ ಅನೇಕ ಶ್ರಮಗಳುಂಟಲ್ಲ. ಈಗ ನೀವು ದೊಡ್ಡದಾಗಬೇಕಾದ್ರೆ ನಿಮ್ಮ ತಾಯಿ ನಿದ್ದೆ ಬಿಟ್ಟಿರ್ತಾಳೆ, ನೀವು ರಾತ್ರಿ ಇಡೀ ಯಕ್ಷಗಾನ ಮಾಡಿರ್ತೀರಿ. ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಇಡೀ ರಾತ್ರಿ ನಿಮ್ಮದು ತಾಳಮದ್ದಲೆ
ಯಕ್ಷಗಾನ ಇರ್ತದೆ. ನಿಮ್ಮ ತಾಯಿಗೆ ತಂದೆಗೆ ತಂದೆ ನಿದ್ದೆ ಮಾಡ್ತಾನೆ, ಹೇಗಾದರೂ ತಾಯಿಗೆ ಇರೋದಿಲ್ಲ ನಿದ್ದೆ ಅಂತ. ಒಂದು ಮಗುವನ್ನು ಬೆಳೆಸುವಾಗ ಅನೇಕ ಕ್ಲೇಶಗಳಿದೆ. ಆ ಕ್ಲೇಶಗಳಲ್ಲ, ಅದೆಲ್ಲ ಸುಖ. ಅದು ಆ ತಾಯ್ತನದ ಅರಿವಿದ್ದರೆ ಅದು ಸುಖ ಅಂತ ಅನಿಸುವಂಥದ್ದು, ಇಲ್ಲಿದ್ದರೆ ಭಾರ ಅಂತ ಆಗ್ತದೆ ಅದು ಅಂತ. ಹಾಗಾಗಿ ಇಂಥ ಕಾರಣಗಳಿಗೋಸ್ಕರವಾಗಿ ನಾವು ಮಕ್ಕಳನ್ನು ಪಡ್ಕೊಳ್ತಾ ಇಲ್ಲ ಅಂತ. ಅಂದರೆ ವಿವಾಹದ ಮುಖ್ಯವಾದ ಉದ್ದೇಶವೇ ಧರ್ಮ ಪ್ರಜಾ ಸಂಪತ್ಸಿದ್ಧ್ಯರ್ಥಂ, ಧರ್ಮ ಪ್ರಜಾ ಸಿದ್ಧಿಗೋಸ್ಕರವೇ ವಿವಾಹ ಇರುವಂಥದ್ದು. ಹಾಗಾಗಿ ಮಕ್ಕಳನ್ನ ಸಂಪತ್ತಾಗಿ ಭಾವಿಸಬೇಕು ಹೊರತು ಮಕ್ಕಳನ್ನು ಹೊರೆಯಾಗಿ ಭಾವಿಸಬಾರ್ದು. ನಾಳೆ ಒಂದು ದಿನ ಅದೇ ನಮಗಿರುವಂಥದ್ದು. ಈ ನಮ್ಮ ಮಕ್ಕಳು ಏನು ದೊಡ್ಡವರಾಗ್ತಾರೆ ಅದೇ ನಮಗೆ ಆಸರೆ. ನಾಳೆ ಬದುಕಿರುವಾಗ ಮಾತ್ರ ಅಲ್ಲ, ಬದುಕಿರುವಾಗ ಏನಾಗ್ತದೆ ಗೊತ್ತಿಲ್ಲ, ಆದರೆ ಮುಂದಕ್ಕೆ ನಮಗೆ ನಮ್ಮ ಬದುಕಿನ ನಂತರ ನಾವು ಚೆನ್ನಾಗಿರಬೇಕು ಅಂದರೆ ಇಲ್ಲಿ ಪೀಳಿಗೆ ಇದ್ದರೆ ನಮ್ಮದು ಮಾತ್ರ ಅಂತ. ಈ ಭೂಮಿಯಲ್ಲಿ ನಮ್ಮ ಪೀಳಿಗೆ ಇದ್ದರೆ ಮಾತ್ರ ನಾವು ಮುಂದಕ್ಕೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಅಂತ. ಈ ಭೂಮಿಯಲ್ಲಿ ಪೀಳಿಗೆ ಇರಬೇಕು, ಆ ಪೀಳಿಗೆ ಧರ್ಮದಲ್ಲಿರಬೇಕು, ಎರಡು ವಿಷಯ ಅಂತ. ಅದಿದ್ದರೆ ಸಾವಿನ ನಂತರ ನಮಗೆ ಸುಖ ಇದೆ ಅಂತ. ಇಲ್ಲದಿದ್ದರೆ ನರಕ ಕಟ್ಟಿಟ್ಟ ಬುತ್ತಿ, ಅಪುತ್ರಸ್ಯ ಗತಿರ್ನಾಸ್ತಿ. ಆದರೆ ಇದನ್ನು ಸಮಾಜ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ, ಮುಂದೇನು ಅಂತ ಯೋಚನೆ ಮಾಡ್ತಾ ಇಲ್ಲ ಅಂತ. ಆಗ ಪರಿತಪಿಸಿ ಪ್ರಯೋಜನ ಇಲ್ಲ. ನಾವು ದೇಹವನ್ನು ಕಳ್ಕೊಂಡ ನಂತರ ನಮಗೆ ಅವಕಾಶ ಇರೋದಿಲ್ಲ ಅಂತ, ಅದರ ನಂತರ ಅಂತ. ನಮಗೆಲ್ಲ ಸುಖಗಳು, ಮುಂದಿನ ಸುಖಗಳು ನಾವು ಯಾವ ದೇಹಕ್ಕೆ ಜನ್ಮ ಕೊಟ್ಟಿರ್ತೇವೆಯೋ ಅದರ ಮೂಲಕ ಇರುವಂಥದ್ದು. ಇಲ್ಲಿ ಇರಬೇಕು ನಮ್ಮ ಪ್ರತಿನಿಧಿ ಈ ಭೂಮಂಡಲದಲ್ಲಿ ಅಂತ. ನೀವು ಒಂದೇ ಮಗು ಅಥವಾ ಮಕ್ಕಳೇ ಇಲ್ಲ ಅಂತಾದರೆ ಹೇಗಪ್ಪ ಮುಂದಿನ ಗತಿ ಏನು? ಶೂನ್ಯ. ಸಾಧ್ಯ ಇದ್ದರೆ ಅಂದರೆ ಜೀವದ ಮುಂದಿನ ಗತಾಗತಿಯ ಬಗ್ಗೆ ತಿಳ್ಕೊಳ್ಳಿ ಅಂತ ನೀವು ಕೂಡಲೇ ನಿರ್ಧಾರಕ್ಕೆ ಬರ್ತೀರಿ ಅಂತ. ನೀವು ಮುಂದಿನ ಬಗ್ಗೆ ಯೋಚನೆ ಮಾಡ್ತೀರಲ್ವ ಅಂತ. ಈಗ ವಯಸ್ಸಾದ ಮೇಲೆ ಬೇಕು ಅಂತ ಏನಾದರೂ ಮಾಡಿಟ್ಕೊಳ್ತೀರಿ, ಈಗಲೇ ಮಾಡೋದಿಲ್ವ ನೀವು? 40 ವರ್ಷಕ್ಕೆ ಏನು ಬೇಕೋ ಈಗ ಮಾಡ್ತೀರಿ, 60 ವರ್ಷಕ್ಕೆ ಏನು ಬೇಕೋ ಮಾಡ್ತೀರಿ, ಮುಂದಿನ ಜೀವನದ ಮುಪ್ಪಿನ ಕಾಲಕ್ಕೆ ಏನು ಬೇಕೋ ಈಗ ಮಾಡ್ತೀರಲ್ವ? ಮತ್ತು ಮುಂದಿನ ಕಾಲಕ್ಕೆ ಯಾಕೆ ಮಾಡೋದಿಲ್ಲ? ಆ ನಂತರ ಇದೆಯಲ್ಲ, ಭಾಳ ಕಷ್ಟ ಉಂಟಲ್ಲ, ಶರೀರ ಕೂಡ ಇಲ್ವಲ್ಲ ಆ ಸಮಯದಲ್ಲಿ, ಆಗಿನ ಸಂದರ್ಭಕ್ಕೋಸ್ಕರವಾಗಿ ಯಾಕೆ ಮಾಡೋದಿಲ್ಲ ಅಂತ. ಎರಡು ಸಂಗತಿಗಳು ಮಾಡ್ಕೊಳ್ಬೇಕು ನೀವು. ಒಂದು ಮಕ್ಕಳು, ಇನ್ನೊಂದು ಧರ್ಮ ಅಂತ. ಈಗೇನು ಧರ್ಮ ಸಂಗ್ರಹ ಮಾಡ್ತೇವೆ ಅದೇ ನಮ್ಮ ಮುಂದಕ್ಕೆ ನಮಗೆ ಒಟ್ಟಿಗೆ ಬರುವಂಥದ್ದು. ಮತ್ತು ಈಗೇನು ಸಂತತಿ ಬೆಳೀತದೆ ನಮ್ಮ ಮೂಲಕವಾಗಿ, ಆ ಸಂತತಿಯ ನಮಗೆ ನಾಳೆ ನೀರು ಅನ್ನ ಕೊಡುವಂಥದ್ದು ಅಂತ. ಕನಿಷ್ಠ ಅಗತ್ಯಗಳು, ಒಂದು ಜೀವಕ್ಕೆ ಬೇಕಾಗುವಂಥ ಅತ್ಯಂತ ಕನಿಷ್ಠ ಅಗತ್ಯಗಳು, ನೀರು ಅನ್ನವನ್ನು ಅಲ್ಲಿಂದ ನಮಗೆ ಪಡ್ಕೊಳ್ಬೇಕಾಗ್ತದೆ ಮುಂದಕ್ಕೆ ಅಂತ. ಹಾಗಾಗಿ ಕುಟುಂಬ ವೃದ್ಧಿ ಆಗಬೇಕು. ಕುಟುಂಬವನ್ನು ನೀವು ಬರೇ ಸಂಕುಚಿತವಾಗಿ ನೋಡಬೇಡಿ, ಇವತ್ತು ನಾಳೆಯ ಸುಖವನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಡಿ. ಹಾಗೆ ಮಾಡಿದರೆ ನೀವು ಹುಟ್ಟತಾನೆ ಇರಲಿಲ್ಲ, ನಿಮ್ಮ ಹಿರಿಯರು ಅವರ ಹಿರಿಯರು ಸಂತತಿಯನ್ನು ಪಡ್ಕೊಂಡು ಬರದೇ ಇದ್ದಿದ್ರೆ ನಾವೆಲ್ಲಿರ್ತಿದ್ವಿ ಇವತ್ತು ಅಂತ. ಅವರು ಬಹಳ ಕಷ್ಟಪಟ್ಟು ತಮ್ಮ ಮಕ್ಕಳನ್ನು ಬೆಳೆಸಿದ್ದಾರೆ. ಅವತ್ತಿನ ಕಾಲದಲ್ಲಿ ಇಷ್ಟು ಸುಖ ಇರಲಿಲ್ಲ ಅವತ್ತು. ಇವತ್ತು ಭಾರಿ ಸುಖ ಇದೆ ಮಕ್ಕಳನ್ನು ಬೆಳೆಸೋದಕ್ಕೆ, ಆದರೆ ಅವತ್ತು ಹಾಗಿರಲಿಲ್ಲ. ಬಹಳ ಕಷ್ಟ, ಜನ್ಮ ಕೊಡುವಾಗಲೇ ತಾಯಂದಿರು ಪ್ರಾಣ ಕಳ್ಕೊಳ್ತಾಯಿದ್ರು, ಎಷ್ಟೋ ಬಾರಿ ಆಗ್ತಾಯಿತ್ತು ಅವತ್ತಿನ ಕಾಲದಲ್ಲಿ. ಅದಕ್ಕೂ ಕೂಡ ಅವರು ಲೆಕ್ಕಿಸ್ತಿರಲಿಲ್ಲ ಅಂತ, ಮಕ್ಕಳು ಬೇಕು ಅಂತ ಅವರು ಅಪೇಕ್ಷೆ ಪಡ್ತಾಯಿದ್ರು ಅಂತ. ಹಾಗಾಗಿ ಹೀಗೆ ಒಟ್ಟು ನಾವು ಕುಟುಂಬವನ್ನು ಬೆಳೆಸ್ಕೊಳ್ಬೇಕು. ಗರಿಕೆ ಬೆಳೆದ ಹಾಗೆ, ನೀವು ಗರಿಕೆ ಹಿಡಿದು ಜಪ ಮಾಡಿರ್ಬೇಕಲ್ಲ ಹೊತ್ತು, ಗರಿಕೆ ಬೆಳೆದಂತೆ ದೂರ್ವೆ ಅದು ಬೆಳೆದ ಹಾಗೆ ಕುಟುಂಬ ಬೆಳಿಬೇಕು. ಅಂದರೆ ಗರಿಕೆ ಉದಾಹರಣೆ ಯಾಕೆ ಕೊಟ್ಟು ಅಂದರೆ ಅದು ಮಂಗಲ ಅಂತ. ಗರಿಕೆ ಅನ್ನುವಂಥದ್ದು ತುಂಬ ಮಂಗಲ ಅದು ಅಂತ. ಅದು ಬೆಳೀತದೆ, ಬೆಳೆಯೋ ಸ್ವಭಾವ ಅದಕ್ಕೆ. ಒಂದು ಕುಡಿ ಇದ್ದರೆ ಅದು 10 100 ಬೆಳೀತದೆ ಅಂತ, ಮತ್ತು ಮಂಗಲವಾಗಿ ಬೆಳೀತದೆ ಅಂತ. ಹಾಗೆ ಕುಟುಂಬ ಮಂಗಲ ವೃದ್ಧಿ, ಅದನ್ನು ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ಹೀಗೆ ತುಂಬ ಒಳ್ಳೆಯದಾಗಿ ಈ ಕಾರ್ಯಕ್ರಮಗಳು ನಡೆದಿವೆ. ಈ ಸತ್ಯ ವಿಶೇಷ ಇದು. ಮುಂದೆಯೂ ಈ ಕಾರ್ಯಕ್ರಮಗಳು ನಡಿಬೇಕು ಸಮಾಜದಲ್ಲಿ. ಈಗ ಕೇವಲ 48 ಕುಟುಂಬಗಳು, ಒಳ್ಳೆಯ ಸಂಖ್ಯೆ ಅದು. 48 ಅಂದರೆ ಒಂದು ಮಂಡಲ, ಅದು ತುಂಬ ಒಳ್ಳೆಯ ಸಂಖ್ಯೆ ಅದು. ಆ ಸಂಖ್ಯೆಗೆ ಒಂದು ಅರ್ಥ ಇದೆ. 96 ತತ್ವಗಳು ಒಟ್ಟಿವೆ ಸೃಷ್ಟಿಯಲ್ಲಿ ಅಂತ ಹೇಳ್ತಾರೆ, ಅದರ ಅರ್ಧ ಅದು 48 ಅಂದರೆ. ಹಾಗಾಗಿ ಇದು ಒಳ್ಳೆಯ ಸಂಖ್ಯೆ ಅದು. ಆದರೆ ಇನ್ನೂ ಸಮಾಜದಲ್ಲಿ ಇಂಥದ್ದು ಒಂದು ಇಡೀ ಕುಟುಂಬಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನು ಪರ್ಯಾಲೋಚನೆ ಮಾಡಿ ಒಂದು ಕಟ್ಟುವುದು ಅಂತ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಪ್ಯಾಕೇಜ್ ಒಂದು ಅಂತ, ಎಲ್ಲ ಸೇರಿ ಏನೇನು ಬೇಕು ಎಲ್ಲ ಸೇರಿ ಅದನ್ನು ಕಟ್ಟು ಅಂತ ನಾವು ಕನ್ನಡದಲ್ಲಿ ಹೇಳಿದ್ವಿ ಅಷ್ಟೇ ಅಂತ. ಏನು ಬೇಕು ಎಲ್ಲ ಸೇರಿಸಿ ಒಂದು ಸಂಬಾರ ಬಟ್ಲು ಇದ್ದಾಗೆ ಅಂತ. ಹಾಗೆ ಅಂಥದ್ದು ಸಮಾಜದಲ್ಲಿ ಇದು ಮುಂದುವರಿದಿದೆ. ಕುಟುಂಬ ಮಂಗಲ ಎನ್ನುವಂಥದ್ದು ಇದರಲ್ಲಿ ಒಂದು ಹವನ ಕಡಿಮೆ ಆಗ್ಬೋದು, ಒಂದು ಹವನ ಹೆಚ್ಚಾಗ್ಬೋದು. ಆದರೆ ಸಮಾಜದಲ್ಲಿ ಸಮಷ್ಟಿಯಾಗಿ ನಾವು ಇದನ್ನು ಮಾಡಬಹುದು ಅಂತ, ಮಾಡಬೇಕು. ಇದನ್ನು ಸಮಾಜಕ್ಕೆ ಒಳ್ಳೆಯದಾಗಬೇಕು ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ. ಮಾಣಿಮಠ
ಹಲವು ವೈಶಿಷ್ಟ್ಯಗಳ ಒಂದು ಸ್ಥಾನ ಇದು. ಇಲ್ಲಿ ಅನೇಕ ವಿಶೇಷಗಳು ನಡೆದೋಗಿದ್ದಾವೆ, ನಡೀತಾ ಇರ್ತವೆ ಯಾವಾಗಲೂ. ತುಂಬ ಅದ್ಭುತವಾಗಿರುವಂಥ ಸಾನ್ನಿಧ್ಯ. ದೊಡ್ಡ ಗುರುಗಳು ಅದು ಯಾವ ಶುಭ ಮುಹೂರ್ತದಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿದರೋ, ತುಂಬ ಇಡೀ ಸಮಾಜಕ್ಕೆ ಒಂದು ಆಧಾರವಾಗಿ, ಆಶ್ರಯವಾಗಿ, ಸಮಾಜಕ್ಕೆ ಒಂದು ಸಮಾಧಾನ ಕೊಡುವ ಕೇಂದ್ರವಾಗಿ, ಶಕ್ತಿ ಕೇಂದ್ರವಾಗಿ ಇದು ಬೆಳೆದು ಬಂದಿದೆ. ಇನ್ನಷ್ಟು ಮತ್ತಷ್ಟು ಇಂಥ ಕಾರ್ಯಕ್ರಮಗಳು ಮಾಣಿ ಮಠದಲ್ಲಿ ಇನ್ನು ಮುಂದೆ ನಡ್ಕೊಂಡು ಬರಲಿ. ನಿಮಗೆಲ್ರಿಗೂ ರಾಮ ಪೂರ್ಣಾನುಗ್ರಹ ಮಾಡಲಿ. ರಾಮನ ಕುಟುಂಬದ ಹಾಗೆ ನಿಮ್ಮ ಕುಟುಂಬ ಒಂದು ಮಂಗಲಕರವಾಗಿ ಬಾಳಿ ಬೆಳಗುವಂತೆ ಆಗಲಿ. ಎಲ್ಲರಿಗೂ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.